ನಮ್ಮ 8 ವೀಲ್ದು ಆಯಿಲ್ ಚೆಕ್ ಮಾಡ್ತಾ ಇದ್ದೀವಿ. ಇವನು ನಮ್ಮ ರಾಕಿಗೆ ಅದನ್ನು ಕ್ಯಾಪ್ ಹಾಕಕ್ಕೆ ಬರ್ತಾ ಇಲ್ಲ ನಾವು. ಅರ್ಧ ಗಂಟೆ 50 ಸರಿ ಹಾಕಿ. ಬಾವು ಅಲ್ಲ ಬಾವ, ಹೆಂಡ್ತಿ ಅದೇ, ಬಾವ ಅದೇ, ಮಾಮ ಅದೇ, ಇನ್ನೇನೇನು ಹಾಕ್ತೀನಿ ನೋಡು. ಏನೇನು ಹಾಕ್ಬೇಕಂತ ಇದ್ದೀನಿ ನೋಡು. ತಿಂದಂಗಲ್ಲ ಉಂಡಂಗಲ್ಲ 35,000 ರೂಪಾಯಿ ನಾನು ಕೊಟ್ಟಿದ್ದೀನಿ. 35,000 ತಿಂದಂಗಲ್ಲ ಉಂಡಂಗಲ್ಲ. ಯಾರನ್ನೋದು ಗೊತ್ತಿಲ್ಲ ನನಗೆ. ಅವ್ನ ಮಕ್ಕನೂ ನೋಡಿರಲಿಲ್ಲ. ಜನಗಳಿಗೆ ನೋಡೋರ್ಗೆ ಹೆಂಗೆ ಅನಿಸ್ತದೆ ಗಾಡಿಯವ್ರಿಗೆ, ಸಾಂಗ್ಲಿ ಅಜ್ಜಣ್ಣ ಬರೀ ಸಾಂಗ್ಲಿಗೆ ಹೋಗ್ತಾನಪ್ಪ, ಅಲ್ಲೇನೋ ಐತೆ, ನಾವು ಅಲ್ಲಿಗೆ ಹೋಗ್ಬಿಡೋಣ ಅನಿಸುತ್ತೆ. ಬಟ್ ಇದರಿಂದ ನಾವು ಎಷ್ಟು ಎಫರ್ಟ್ ಹಾಕಿದ್ದೀವಿ ಲೈನ್ ಫಿಕ್ಸ್ ಮಾಡ್ಕೊಳಕ್ಕೆ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ಟ್ರಾ ಕ್ಲಾಸ್. ನಾನು ನಿಮ್ಮ ಜೈಸದಿಕ್ಕೆಲ್ಲಪ್ಪ ಇದ್ದೀವಿ ಅಂದರೆ ಚಿಕ್ಕೋಡಿ ಪೆಟ್ರೋಲ್ ಪಂಪ್ ಹತ್ರ ಇದ್ದೀವಿ. ನಮ್ಮ 3 ಗಾಡಿಯಲ್ಲಿದ್ದಾವೆ. ನಮ್ಮದು ಇದು ಯಾವುದು ಭೀಮಾ ಮತ್ತು 8 ವೀಲು ಮತ್ತು 2038. ಅದಕ್ಕೆ ಯಾಕಪ್ಪ ನೇಮ್ ಬೋರ್ಡ್ ಹಾಕ್ಸಿಲ್ಲ, ಇದಕ್ಕೆ ಯಾಕಪ್ಪ ನೇಮ್ ಬೋರ್ಡ್ ಚೇಂಜ್ ಮಾಡಿಸಿಲ್ಲ ಅಂದರೆ ಅವಕ್ಕೆಲ್ಲ ಒಂದು ರೀಸನ್ ಇದೆ. ಏನಪ್ಪ ರೀಸನ್ ಅಂದರೆ, ಮನುಷ್ಯ ಹೆಸರು ಮಾಡಬೇಕು. ಎಷ್ಟು ಮಾಡಬೇಕು ಅಂದರೆ ನಮ್ಮ ಹೆಸರು ಹಾಕ್ಕೊಂಡು ಓಡಾಡೋಕ್ಕೂ ಹೆದರಬೇಕು, ಅಷ್ಟು ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟೈತೆ ನಮ್ಮ ಜೀವನ. ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ನೇಮ್ ಬೋರ್ಡ್ಗಳು ಹಾಕ್ಸ್ಬಿಟ್ರೆ. ಹಾಗಾಗಿ ನಾವು ಒಂದು 2 ಗಾಡಿಗೆ ಬಿಟ್ಟು ಯಾವ ಗಾಡಿಗೂ ನೇಮ್ ಬೋರ್ಡ್ ಇಲ್ಲ, ಎಲ್ಲ ತೆಗೆದಾಕ್ಬಿಟ್ಟಿದ್ದೀವಿ. ಅದು ಹಾಕ್ಸೇ ಇಲ್ಲ. ಇದು ಸಾಯಿ ಇಂಡಸ್ಟ್ರೀಸ್ ಹೆಸರಲ್ಲೇ ಓಡ್ತೈತೆ, ಅದು ಬೋಡಿ, ಅದರಲ್ಲೇನು ಹಾಕೇ ಇಲ್ಲ. ಈಗ ನಮ್ಮ ದಿನನಿತ್ಯದ ಪ್ರೋಗ್ರಾಮ್ಗಳು ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಚೆಕ್ ಮಾಡಬೇಕು. ಆಮೇಲೆ ಉಳ್ದಿದ್ದು ಮುಂದಿನ ಕೆಲಸ. ಬನ್ನಿ ನಮ್ಮ ಗಾಡೀಲಿ ಆಯಿಲ್ ಚೆಕ್ ಮಾಡೋಣ. ಫಸ್ಟು ಆಯಿಲು ಕೂಲೈನ್ ಚೆಕ್ ಮಾಡ್ಕೊಂಡು ಮುಂದಕ್ಕೆ, ಮತ್ತು ಟೈರ್ಗಳೆಲ್ಲ ಚೆಕ್ ಮಾಡಿ ಆಮೇಲೆ ಗಾಡಿ ಮುಂದಕ್ಕೆ ಬಿಡಬೇಕು. ಸಿಕ್ತಿಲ್ಲ. ಬಿಡು ಸಮಯ 24 ಕೋಲು ಅದು ಎಷ್ಟು ಅಂತ ಫುಲ್ ಟಚ್ ಆಗೈತೆ. ಇಲ್ಲಿ ಮಾತ್ರ ಐತೆ, ಈ ಗುಂಟುವರೆಗೂ. ಗುಂಟು ಮಾತ್ರ ಟಚ್ ಆಗುತ್ತೆ. ನಮ್ಮ 8 ವೀಲ್ದು ಆಯಿಲ್ ಚೆಕ್ ಮಾಡ್ತಾ ಇದ್ದೀವಿ. ಇವನು ನಮ್ಮ ರಾಕಿಗೆ ಅದನ್ನು ಕ್ಯಾಪ್ ಹಾಕಕ್ಕೆ ಬರ್ತಾ ಇಲ್ಲ ನಾವು. ಅರ್ಧ ಗಂಟೆ 50 ಸರಿ ಹಾಕಿ. 50 ಸರಿ ಫುಲ್ ಟೈಟ್ ಮಾಡ್ಬೇಕದು. ಎಲ್ಲ ಇಟ್ಕೊ ಬೋಲ್ಟ್ ಕಬಗೈತಿ. ಆಯಿಲ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾಯಿತು. ನನ್ನ ಗಾಡಿ ಕಮ್ಮಿ ಆಗ್ಬಿಟ್ಟೈತೆ ಆಯಿಲ್, ಯಾಕೆ ಗೊತ್ತಿಲ್ಲ. ಮಿನಿಮಮ್ ಗೇಜು ಟಚ್ ಆಗೈತೆ ಜಸ್ಟ್ ಸ್ವಲ್ಪ. ಈಗ ಹೋಗಿ ನನ್ನ ಗಾಡಿಗೆ ಒಂದು 2 ಲೀಟ್ರ್ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಸರ್ವಿಸ್ 10 ಬಂದೈತೆ. ನಂದು 6-7 ಸಾವಿರ ಓಡಬೇಕು. ಹಂಗಾಗಿ ಕಮ್ಮಿ ಆಗೈತೆ. ಏನು ಕಮ್ಮಿ ಆಗೈತೆ ಗೊತ್ತಿಲ್ಲ, ಅಷ್ಟು ಕಮ್ಮಿ ಆಗೈತೆ. ಮತ್ತು ರಾಕಿ ಗಾಡಿಲೂ ಸ್ವಲ್ಪ ಮಿನಿಮಮ್ ಗೇಜ್ ಕರೆಕ್ಟಾಗೈತೆ. ಅವ್ನ ಗಾಡಿಗೆ 1 ಲೀಟ್ರ್ ಹಾಕೋಣ. ಇಲ್ಲಾಂದರೆ ಅವ್ರದ್ದು ನಡೀತದೆ. ಈಗ ನೆಕ್ಸ್ಟ್ ಟ್ರಿಪ್ ಹೆಂಗಿದ್ರು ಸರ್ವಿಸಿಗೆ ಬಿಡ್ಬೇಕು ಗಾಡಿ, ಅದು 8 ವೀಲು. ನಮ್ಮ ಗಾಡಿಗೆ ಮಾತ್ರ ಆಯಿಲ್ ಹಾಕ್ಲೇಬೇಕು, ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಚೆಕ್ ಮಾಡಿ ಒಳ್ಳೆ ಕೆಲಸ ಆಯಿತು. ಬನ್ನಿ ಈಗ ಇಲ್ಲಿಂದ ಹೊರಡೋಣ.
ಆ ಬಂಕ್ ಬಿಟ್ಟು ಹಂಗೆ ಮುಂದೆ ಬಂದರೆ ಇಲ್ಲೊಂದು ಕಾಫಿ ಶಾಪ್ ಇದೆ, ಸಲಾಗರ ಟೀ ಶಾಪ್ ಅಂತ. ಇಲ್ಲೇ ಬಂದ್ಬಿಟ್ಟು ರೆಗ್ಯುಲರಾಗಿ ನಾವು ಕಾಫಿ ಕುಡ್ಕೊಂಡು ಹೋಗೋದು. ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ಕಾಫಿ ಕುಡಿದು ಹೋಗೋಣ. ಇಲ್ಲೇ ಹೋಗ್ಬಿಟ್ಟು ಒಳ್ಳೆ ಕಾಫಿ ಕುಡ್ಕೊಂಬಂದ್ವಿ. ಈಗ ಬನ್ನಿ ಇಲ್ಲಿಂದ ಹೊರಡೋಣ. ಇಲ್ಲಿ ಬಿಟ್ರೆ ಸೀದಾ ಲೋಡಿಂಗ್ ಪಾಯಿಂಟ್ ಕಡೆಗೆ. ಲೋಡಿನೇ ಅದು ಸೆಟ್ಟಾಗಿಲ್ಲ, ಹುಡುಕ್ಬೇಕೀಗ. ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಲೋಡ್ ಸೆಟ್ ಮಾಡಬೇಕು. ನಡ್ರಿ ಸ್ವಾಮಿ. ಮಹಾನ್ ಬಾಬು, ಮಹಾನ್ ಬಾವ, ಬಾವು ಅಲ್ಲ ಬಾವ. ಹೆಂಡ್ತಿ ಅದೇ, ಬಾವ ಅದೇ, ಮಾಮ ಅದೇ, ಇನ್ನೇನೇನು ಹಾಕ್ತೀನಿ ನೋಡು. ಏನೇನು ಹಾಕ್ಬೇಕಂತ ಇದ್ದೀನಿ ನೋಡು. ನಡಿ ನಡಿ ಬನ್ನಿ ಹೊರಡೋಣ ಈಗ. ಫೈನಲಿ ಸಾಂಗ್ಲಿ ರೀಚ್ ಆಗಿದ್ದಾಯ್ತು. ನೋಡ್ಬೋದು ಸಾಂಗ್ಲಿ ಹತ್ತತ್ರ ಬಂದ್ವಿ. ಇಲ್ಲಿಂದ 4-5 ಕಿಲೋಮೀಟರ್ ಇದೆ ಅಷ್ಟೇ. ಪಾರ್ಕಿಂಗ್ ಹೋಗೋಣ. ಗಾಡಿನ ಪಾರ್ಕ್ ಮಾಡಿದ್ದಾಯ್ತು. ಇವಾಗ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಲೋಡ್ ಸೆಟ್ ಮಾಡ್ಕೊಂಡು ಬರಬೇಕು. 3 ಗಾಡಿ ಇರೋದ್ರಿಂದ ಇವತ್ತು ಯಾವ್ದಾಗುತ್ತೋ ಅನ್ನೋದೇ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟೈತೆ. ಆಗಿಲ್ಲ ಅಂದರೆ ಅಲ್ಟ್ ಆಗ್ಬೇಕೇನು ಮಾಡೋಕ್ಕಾಗಲ್ಲ. ನೋಡೋಣ, ಆಫೀಸ್ ಹತ್ರ ಹೋಗಿ ಬರೋಣ. ಆಫೀಸ್ದು ವ್ಲಾಗ್ ಏನೂ ಮಾಡಲ್ಲ. ಯಾಕೆ ಮಾಡಲ್ಲ ಅನ್ನೋದಕ್ಕೂ ರೀಸನ್ ಇದೆ. ನೀವು ತುಂಬ ಜನ ಕೇಳ್ತಾ ಇರ್ತೀರಾ, ಅಣ್ಣ ಎಲ್ಲಿ ಹೋಗ್ತೀಯ ನೀನು, ಅಲ್ಲಿ ಟ್ರಾನ್ಸ್ಪೋರ್ಟ್ ನಂಬರ್ ಹಾಕು, ಗಾಡಿಯವ್ರಿಗೆ ಹೆಲ್ಪ್ ಆಗ್ತದೆ. ಮತ್ತು ಪರ್ಸ್ನಲ್ ಆಗಿ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ನಾನು ಟ್ರಾನ್ಸ್ಪೋರ್ಟ್ ನಂಬರ್ ಕೊಡಿ ಅಂತ. ನನಗೆ ಗೊತ್ತಿರೋರ್ಗಂತೂ ಖಂಡಿತವಾಗ್ಲೂ ಕೊಡ್ತೀನಿ. ನಾನು ಎಲ್ಲ ನಂಬರ್ಗಳು ಕೊಟ್ಟಿದ್ದೀನಿ, ತುಂಬ ಜನಕ್ಕೆ ಲೋಡ್ಗಳು ಮಾಡಿಸಿದ್ದೀನಿ. ಗೊತ್ತಿಲ್ಲದವ್ರಿಗೆ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ ಅದಕ್ಕೂ ರೀಸನ್ ಇದೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೆಂಗೆ ಅಂದರೆ ಒಂದು ನಂಬಿಕೆ ಮೇಲೆ ನಡೆಯುತ್ತೆ. ಆ ನಂಬಿಕೆನ ಉಳಿಸ್ಕೊಳೋ ಯೋಗ್ಯತೆ ಕೆಲವ್ರಿಗಿರಲ್ಲ. ಹೆಂಗೆ ಮಾಡ್ತಾರೆ ಅಂದರೆ, ಈಗ ನಾನು ಟ್ರಾನ್ಸ್ಪೋರ್ಟ್ ನಂಬರ್ ಕೊಡ್ತೀನಿ, ನಾನು ಲೋಡ್ ಮಾಡಿಸಿ ಕಳಿಸ್ತೀನಿ ಟ್ರಿಪ್ಪು. ನೆಕ್ಸ್ಟ್ ಟ್ರಿಪ್ ನಮ್ಮ ಗಾಡಿಗಿಂತ ಮುಂಚೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ನಮ್ಮ ಗಾಡಿಗಿಂತ ಮುಂಚೆ ನಿಂತ್ಕೊಂಡು ನಮಗೆ ಲೋಡ್ ಇಲ್ದಂಗೆ ಮಾಡ್ತಾರೆ. ಇದೊಂದು ರೀಸನ್. ಆದರೆ ಇನ್ನೂ ಒಂದು ರೀಸನ್, ದೊಡ್ಡ ರೀಸನ್ ಇದೆ. ಈ ಮಾಲ್ ಶಾರ್ಟೇಜು ಮತ್ತು ಮಾಲ್ ಕಳ್ತನ ಮತ್ತು ರೋಡಲ್ಲಿ ಉದುರೋಗೋದು, ಇವೆಲ್ಲ ಕಂಪ್ಲೇಂಟ್ ಬರ್ತಾ. ಲಾಸ್ಟ್ ಒಂದು 3 years ಬ್ಯಾಕು ಒಂದು ಗಾಡಿನ ಗೋವಾಯಿಂದ ಮೈಸೂರಿಗೆ ಟೈರ್ ಲೋಡ್ ಮಾಡಿಸಿರ್ತೀನಿ ನಾನು ಪರ್ಸ್ನಲ್ ಆಗಿ. ಆ ಗಾಡಿ ಬಂದು ನಮ್ಗೆ ಮುಂಚೆ ಗೋವಾ ಲೈನ್ ಓಡಿಸ್ತಾ ಇದ್ದೀನಿ. ನನ್ನ ತುಂಬ ಹಳೆ ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ಗೆಲ್ಲ ಗೊತ್ತು. ನಾನು ಸ್ಟಾರ್ಟಿಂಗ್ ನಮ್ದು ವೈಟಿ ಒಂದೇ ಗಾಡಿ ಇದ್ದಾಗ ಬರೇ ಗೋವಾ ಬೆಂಗಳೂರು ಅಷ್ಟೇ ಓಡಿಸ್ತಾ ಇದ್ದಿದ್ದು. ಜಾಸ್ತಿ ಬರೇ ಗೋವಾ ವೀಡಿಯೋಸ್ ಅಂತೂ ಲೆಕ್ಕ ಇಲ್ದಷ್ಟು ಬಿದ್ದಿದ್ದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಸ್ಟಾರ್ಟಿಂಗಲ್ಲಿ ಬರೇ ಗೋವಾ ಓಡಿಸ್ತಾ ಇದ್ದಿದ್ದು ಕಾರಣದಿಂದ ಏನಪ್ಪ ಅಂದರೆ, ಅಲ್ಲಿಂದ ಸ್ವಲ್ಪ ಟ್ರಾನ್ಸ್ಪೋರ್ಟರ್ ಚೆನ್ನಾಗಿ ಪರಿಚಯ ಇದ್ದರು. ಮತ್ತು ಅವಾಗ ಒಂದು ಕೆಲವು ಟೈಮಲ್ಲಿ ಮದ್ದೂರಿಂದ ಎಳ್ನೀರು ತುಂಬ್ತಾ ಇದ್ವಿ. ಮದ್ದೂರಲ್ಲಿ ಎಳ್ನೀರು ಪಾರ್ಟಿ ಫ್ರೆಂಡ್ದು ಒಂದು ಗಾಡಿ ಇತ್ತು, ಕ್ಯಾಂಟ್ರು. ಅವರು ಎಳ್ನೀರು ತುಂಬ್ಕೊಂಡು ಹೋದಾಗ ನನಗೆ ಫೋನ್ ಮಾಡಿ ಹಿಂಗೆ ಲೋಡ್ ಮಾಡಿಸಿ ಅಂತ ಹೇಳಿದ್ರು. ನನಗೆ ಗೊತ್ತಿರೋಲ್ಲ ಬಿಡು, ಲೋಡ್ ಮಾಡಿಸಿನ ಅಂತ ಲೋಡ್ ಮಾಡಿ ಕಳಿಸ್ಬಿಟ್ಟೆ. ಲೋಡ್ ಮಾಡ್ಕೊಂಡು ಬರಬೇಕಾದ್ರೆ ಟೈರ್ ಲೋಡು. ಅದು ಯಾವ ಥರ ಟೈರ್ ಅಂದರೆ ಟ್ರಕ್ ಟೈರ್ಸ್ ಎಲ್ಲ 10-20 ಟೈರ್, 295, 90, R20 ಟೈರ್ಸು. ನಮ್ಮ ಗಾಡಿಗೆ ಏನು ಯೂಸ್ ಮಾಡ್ತೀವೋ ಅವೇ ಟೈರು. ಲೋಡ್ ಆಗಿಬಿಟ್ಟಿತ್ತು ಗಾಡಿ. ಇಲ್ಲಿಂದ ಎಲ್ಲಿಗೆ, ಗೋವಾಯಿಂದ ಮೈಸೂರಿಗೆ MRF, ಗೋವಾದಲ್ಲಿ MRF ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಇದೆ, ಅಲ್ಲಿಂದ ಹಾಕೊಂಬರ್ಬೇಕಾದ್ರೆ ಇವ್ರು ಏನು ಮಾಡವ್ರೆ, 4 ಟೈರು ಕದ್ಬಿಟ್ಟವ್ರೆ. ಕದ್ದವರು ರೋಡಲ್ಲಿ ಉದುರೋದ್ವೋ ಅಥವಾ ಯಾರನ್ನ ಕದ್ಕೊಂಡು ಹೋದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ, ಕದ್ಕೊಂಡು ಹೋಗವ್ರೆ. ಅಲ್ಲಿ ಹೋದ್ಮೇಲೆ 4 ಟೈರ್ ಶಾರ್ಟೇಜ್. ಅವ್ರ ಕಂಪ್ನಿಯವರು ಗಾಡಿ ಹೊರಕ್ಕೆ ಬಿಡಂಗಿಲ್ಲ. 4 ಟೈರ್ ದುಡ್ಡು ಕೊಟ್ಬಿಟ್ಟು ಹೋಗ್ರಪ್ಪ ಅಂತ ಅಲ್ಲಿ ಗಾಡಿ ಲಾಕ್ ಮಾಡಿದ್ರು 1 ವಾರ. ಮತ್ತು ಇವ್ರು ಓನರ್ ಏನು ಹೇಳ್ತಾರೆ, ನಂಗೆ ಗೊತ್ತೇ ಇಲ್ಲ, ಲಾಕ್ದ ಎಷ್ಟು ತೊಗೊಂಬಂದಿನಿ ಅಂತ ಅವ್ರು ಹೇಳ್ತಾರೆ. ರೋಡಲ್ಲೆಲ್ಲ ಉದ್ರೋಗಿರ್ಬೋದು, ನಂಗೆ ಗೊತ್ತಿಲ್ಲ, ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳಿ ಅಂತ. ಇನ್ನೊಂದು ಟೈರ್ಗೆ ಬಂದು ಇನ್ಸೂರೆನ್ಸ್ ಇರಲ್ಲ. ಟೈರ್ ಲೋಡ್ ಮಾಡೋರಿಗೆ ಗೊತ್ತಿರ್ತದೆ, ಟೈರ್ ಲೋಡ್ಗೆ ಇನ್ಸೂರೆನ್ಸ್ ಇರಲ್ಲ. ಹಂಗಾಗಿ ಏನೇ ಪ್ರಾಬ್ಲಮ್ ಆದರೂ ಲಾರಿಯವ್ರು ಕಟ್ಕೊಡ್ಬೇಕು, ಇಲ್ಲಿ ಟ್ರಾನ್ಸ್ಪೋರ್ಟನ್ನು ಕಟ್ಕೊಡ್ಬೇಕು. ಲಾರಿಯವ್ರನ್ನೇನೋ ಬಿಟ್ಟು ಕಳಿಸಿದ್ರು. ಮಂಡ್ಯದವರಾಗಿರೋದ್ರಿಂದ ಮೈಸೂರು ಲೋಕಲಲ್ಲಿ ಹೋಗ್ಬಿಟ್ಟು ಗಾಡಿಯನ್ನು ಎತ್ಕೊಂಬಂದ್ಬಿಟ್ರು. ಅದಾದಮೇಲೆ ಟ್ರಾನ್ಸ್ಪೋರ್ಟನ್ನು ಬಿತ್ಕೊಟ್ಟ, ನೀನು ಕಟ್ಕೊಡಪ್ಪ ಟೈರ್ ದುಡ್ಡು ಅಂತ. ಒಂದು ಅರ್ಧ ಅಮೌಂಟೇನೋ ಕಟ್ಟಿದ್ರು ಅನ್ಸುತ್ತವರು ಅಲ್ಲಿ. ಇನ್ನೊಂದು ಅರ್ಧ ಅಮೌಂಟು ಟ್ರಾನ್ಸ್ಪೋರ್ಟ್ ಅಂದಮೇಲೆ ಬಿತ್ತು. ಆ ಟ್ರಾನ್ಸ್ಪೋರ್ಟನ್ನು ನನ್ನ ಹಿಡ್ಕೊಂಡ, ನೀನಲ್ಲಪ್ಪ ಗಾಡಿ ಕಳಿಸಿದ್ದು, ನೀನು ದುಡ್ಡು ಕೊಡು ಅಂತ. ತಿಂದಂಗಲ್ಲ ಉಂಡಂಗಲ್ಲ 35,000 ರೂಪಾಯಿ ನಾನು ಕೊಟ್ಟಿದ್ದೀನಿ. 35,000 ತಿಂದಂಗಲ್ಲ ಉಂಡಂಗಲ್ಲ. ಯಾರನ್ನೋದು ಗೊತ್ತಿಲ್ಲ ನನಗೆ, ಅವ್ರ ಮಕ್ಕನೂ ನೋಡಿರಲಿಲ್ಲ. ಅಂಥವ್ರಿಗೆ ಲೋಡಕ್ಕೆ ಕಳಿಸ್ಬಿಟ್ಟು 35,000 ನಾನು ಕಟ್ಕೊಟ್ಟಿದ್ದೀನಿ. 35,000 ಟ್ರಾನ್ಸ್ಪೋರ್ಟನ್ನು ಕಟ್ಕೊಟ್ಟ. 70,000 ಟೋಟಲ್. ಅವ್ನು 30,000 ಕೊಟ್ಟೋಗಿದ್ದ, ಯಾರೋ ಗಾಡಿಯವನು. ಈ ಥರ ಇನ್ಸಿಡೆಂಟ್ ಆಗಿತ್ತು. ಆವತ್ತೇ ಹುಷಾರಾಗ್ಬಿಟ್ಟೆ. ಇನ್ನು ಯಾರೇ ಲೋಡ್ ಕೇಳಿದ್ರು ಮಾಡಿಸ್ಬಾರ್ದು. ಯಾರು ಕೇಳಿದ್ರು ಗೊತ್ತಿರೋರಿಗೆ ಮಾತ್ರ, ನನಗೆ ನಂಬಿಕೆ ಇರೋರಿಗೆ ಮಾತ್ರ ನಾನು ಲೋಡ್ ಕೊಡೋದು, ಟ್ರಾನ್ಸ್ಪೋರ್ಟ್ ನಂಬರ್ಗಳು ಕೊಡೋದು.
ಅಂತ ಅವತ್ತೇ ಡಿಸೈಡ್ ಆಗ್ಬಿಟ್ಟು ಅವತ್ತಿಂದ ಯಾರಿಗಂದ್ರೆ ಅವ್ರಿಗೆ ನಂಬರ್ಗಳು ಕೊಡಲ್ಲ. ಮತ್ತು ನಾನು ಎಲ್ಲೋದ್ರೂ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲೋದ್ರೂ ಅದಕ್ಕೆ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ವಿಡಿಯೋ ಮಾಡೋದಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ನಂಬರ್ಗಳು ಹಾಕೋದಾಗಿರ್ಬೋದು, ಇದು ಮಾಡಲ್ಲ. ಈಗ ಕೆಲವರು ಇದ್ರ ಬಗ್ಗೆ ತಿಳ್ಕೊಂಡಿರೋ ಅನುಭವ ಇಲ್ದವ್ರು ಏನು ಮಾಡ್ತಾರೆ, ಹೋಗ್ಬಿಟ್ಟು ಟ್ರಾನ್ಸ್ಪೋರ್ಟ್ಗಳದ್ದು ದೊಡ್ಡದಾಗಿ ವಿಡಿಯೋ ಮಾಡಾಕ್ತಾರೆ. ನಮ್ಮ ಕಡೆ ಅಲ್ಲಿಗೆ ಮಾಲ್ ಸಿಗ್ತದೆ, ಇಲ್ಲಿಗೆ ಮಾಲ್ ಸಿಗ್ತದೆ, ಕಳಿಸ್ರಿ ಗಾಡಿಗಳು ಅಂತ. ಬಟ್ ಒಳ್ಳೇದು, ನಾನು ಹೇಳ್ತೀನಲ್ಲ, ಅದು ಒಳ್ಳೇದು, ಲಾರಿಯವ್ರಿಗೆ ಹೆಲ್ಪ್ ಆಗ್ತದೆ ಅದರಿಂದ, ಇಟ್ಸ್ ಓಕೆ. ಬಟ್ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ತೊಂದರೆ ಆದವ್ರಿಗೆ ಗೊತ್ತು, ಅನುಭವಿಸಿದವ್ರಿಗೆ ಗೊತ್ತು. ತಿನ್ನಂಗಲ್ಲ ಉಣ್ಣಂಗಲ್ಲ. ಅವಾಗ ನಂದು ಇದ್ದಿದ್ದು ಒಂದೇ ಗಾಡಿ, ನಾನು ಕಷ್ಟಪಟ್ಟು 2 ಟ್ರಿಪ್ ಗಾಡಿ ಓಡಿಸಿ 35,000 ಕಟ್ಕೊಟ್ಟಿದ್ದೀನಿ. 1 ವಾರ ಫ್ರೀ ಕೆಲಸ ಮಾಡಿದ್ದೀನಿ, ಕತ್ತೆ ಥರ ದುಡ್ದಿದ್ದೀನಿ. ಯಾವ ನ್ಯಾಯ ಇದು? ತುಂಬ ಜನ ಟ್ರಾನ್ಸ್ಪೋರ್ಟ್ ನಂಬರ್ ಯಾಕೆ ಹಾಕಲ್ಲ ನೀವು, ಯಾಕೆ ಹಾಕಲ್ಲ ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಈ ಸ್ಟೋರಿ ಹೇಳ್ಬೇಕು ಅನ್ನಿಸ್ತು ನಿಮ್ಮ ಕಡೆ, ಹಂಗಾಗಿ ಹೇಳಿದ್ದು. ತುಂಬ ಹುಷಾರಾಗಿರಿ. ಈಗಿನ ಕಾಲದಲ್ಲಿ ಹೆಂಗೆ ಅಂದರೆ, ನಿಮ್ಮವರ ನಿಮಗೆ ಬಂದು ಹೊಡಿತಾರೆ ಹಿಂದೆಯಿಂದ. ನೀವು ಯಾರು ಒಳ್ಳೆಯವರು, ನಾವು ಭಾಳ ಒಳ್ಳೆಯನು, ನಮ್ಮ ಹುಡುಗ ಇವನಿಗೆ ಲೋಡ್ ಮಾಡಿಸ್ಬೇಕು, ಅವನಿಗೆ ಲೋಡ್ ಮಾಡಿಸ್ಬೇಕಂತ ಕರೆದು ಲೋಡ್ ಯಾರಿಗೆ ಕೊಡ್ತಿರಲ್ಲ ಅವರೇ ನಿಮ್ಗೆ ಇಡೋದು ಸರಿಯಾಗಿ ಬಗಣಿಗೂಟ. ಹುಷಾರಾಗಿರಿ ಅಷ್ಟೇ ನಾನು ಹೇಳೋದು. ನಿಮ್ಮದು ಏನು ಲೈನ್ ಇದೆಯೋ, ನಾನು ನೋಡಿ ಸಾಂಗ್ಲಿ ಬೆಂಗಳೂರು ಓಡಿಸೋಕೆ ಸ್ಟಾರ್ಟ್ ಮಾಡಿ, ಅವಾಗ ನಾವು ಗೋವಾ ಓಡಿಸ್ತಾ ಇದ್ವು, ಅದಕ್ಕಿಂತ ಮುಂಚೆಯಿಂದನೂ ಈ ಲೈನ್ ನಮ್ಮದು. ಹೆಚ್ಚು ಕಡಿಮೆ 7 ವರ್ಷ ಆಯಿತು ಅಂದ್ಕೊಳ್ಳಿ, ಹೆಚ್ಚು ಕಡಿಮೆ 7 ವರ್ಷ ಆಯಿತು. ಅವತ್ತಿಂದ ಇವತ್ತಿನವರೆಗೂ ಓಡಿಸ್ತಾ ಇದ್ದೀವಿ. ಬಟ್ ನಮಗೆ ಲೋಡ್ ಇಲ್ದಂಗೆ ಒಂದೊಂದು ದಿನ ಆಲ್ಟ್ ಆಗ್ತೀವಿ. ಅದರಲ್ಲಿ ಮಳೆಗಾಲ ಬಂತು ಅಂದರೆ 3 ದಿನ 4 ದಿನ, ಟ್ರಿಪ್ಪಲ್ಲಿ 4 ದಿನ ಆಲ್ಟ್ ಆಗಿದ್ದೀವಿ. ನಾವು ಕಷ್ಟಪಟ್ಟು 7 ವರ್ಷದಿಂದ ಇಲ್ಲೊಂದು ನಂಬಿಕೆ ಉಳಿಸ್ಕೊಂಡು ಈ ಲೈನ್ ಅಡ್ಡಾಡ್ತಾ ಇದ್ದೀವಿ. ಜನಗಳಿಗೆ ನೋಡೋರ್ಗೆ ಹೆಂಗೆ ಅನಿಸ್ತದೆ, ಗಾಡಿಯವ್ರಿಗೆ, ಸಾಂಗ್ಲಿ ಅಜ್ಜಣ್ಣ ಬರೀ ಸಾಂಗ್ಲಿಗೆ ಹೋಗ್ತಾನಪ್ಪ, ಅಲ್ಲಿನೋ ಐತೆ, ನಾವು ಅಲ್ಲಿಗೆ ಹೋಗ್ಬಿಡೋಣ ಅನಿಸುತ್ತೆ. ಬಟ್ ಇದರಿಂದ ನಾವು ಎಷ್ಟು ಎಫರ್ಟ್ ಹಾಕಿದ್ದೀವಿ ಲೈನ್ ಫಿಕ್ಸ್ ಮಾಡ್ಕೊಳಕ್ಕೆ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ. ಹಂಗೆ ನಾನು ಹೇಳೋದೊಂದೇ, ಪ್ರತಿಯೊಬ್ಬರು ಯಾರೇ ಆಗಲಿ ಹೊಸ್ದಾಗಿ ಗಾಡಿ ತೊಗೊತೀನಿ ಅನ್ನೋರಿಗೆ ಫಸ್ಟು ಲೈನ್ ಇರಬೇಕು, ಇಲ್ಲ ಕೆಲಸ ಇರಬೇಕು. ಇಲ್ಲ ಯಾರು ಅವ್ರು ಲೋಡ್ ಕೊಡ್ತಾರೆ, ಇವ್ರು ಲೋಡ್ ಕೊಡ್ತಾರೆ, ಟ್ರಾನ್ಸ್ಪೋರ್ಟ್ ನಂಬ್ಕೊಂಡು ಹೊಡಿತೀನಿ ಅಂದರೆ ದೇವರಾಣೆಗೂ ಉದ್ಧಾರ ಆಗೋಕ್ಕಾಗಲ್ಲ. ಇದಂತೂ ಬರೆದಿಟ್ಕೊಳ್ಳಿ. ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಅವ್ನು ಕೊಡ್ಬೋದು, ನಿನ್ನ ಗಾಡಿಗೆ 5 ವರ್ಷ ಲೋನ್ ಹಾಕ್ಸ್ತೀಯ, 1 ಲೋಡ್ ಕೊಡ್ಬೋದು, 2 ಲೋಡ್ ಕೊಡ್ಬೋದು, 3ನೇ ಲೋಡ್ ನಮಗೆ ಎಲ್ಲ ಹೋಗಪ್ಪ ಅಂತಾರೆ. ಅವಾಗ ಏನು ಮಾಡ್ತೀರಾ? ತುಂಬ ಕ್ರಿಟಿಕಲ್ಲು. ಮನುಷ್ಯನ ಇವಾಗ ಯಾರನ್ನೂ ನಂಬೋಕ್ಕೆ ಆಗಲ್ಲ. ರಕ್ತ ಸಂಬಂಧಗಳನ್ನೇ ನಂಬೋಕ್ಕಾಗದೇ ಇರೋ ಕಾಲದಲ್ಲಿ, ಅಂಥ ಜನ್ರೇಷನಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದಮೇಲೆ ನಾವು ಹುಷಾರಾಗಿರಬೇಕು. ನಮ್ದು ಏನಾಯ್ತೋ ನಾವು ನೋಡ್ಕೊಬೇಕು, ನಮ್ಮ ತಟ್ಟೆಗೆ ಊಟ ಮಾಡಬೇಕು, ಸೈಲೆಂಟಾಗಿ ಇದ್ಬಿಡಬೇಕು. ಇದು ನನ್ನ ಪಾಲಿಸಿ. ಇದರಿಂದ ತುಂಬ ಜನಕ್ಕೆ ಅರ್ಟ್ ಆಗಿರ್ಬೋದು, ಅಜಯಣ್ಣ ಏನಪ್ಪ ಹಿಂಗೆ ಹೇಳ್ಬಿಟ್ಟ, ಯಾರಿಗೂ ನಂಬರ್ ಕೊಡಲ್ಲ ಅಂತ ಅನ್ನಿಸ್ಬೋದು. ಬಟ್ ರಿಯಾಲಿಟಿನೇ ಇದು, ಏನೂ ಮಾಡೋಕ್ಕಾಗಲ್ಲ. ಯಾರ್ಯಾರ ಹತ್ರ ನಂಬರ್ಸ್ ಇದೆಯೋ ಅವ್ರವರೇ ಇಟ್ಕೊಂಡು ಅವ್ರವರೇ ಲೋಡ್ ಓಡಿಸಿ, ಎಲ್ಲರೂ ಕೊಟ್ಟು ಇರೋದನ್ನು ಹಾಳು ಮಾಡ್ಕೊಬೇಡ್ರಿ. ತಿನ್ನ ಅನ್ನಕ್ಕೆ ಮಣ್ಣು ಹಾಕೋಣ ಕೆಲಸ ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಬೇಜಾರಾದರೂ ಪರವಾಗಿಲ್ಲ ಜನ, ಡೈರೆಕ್ಟಾಗಿ ಹೇಳ್ತೀನಿ. ನೋಡೋಣ, ಈಗ ಹೋಗ್ಬಿಟ್ಟು ಟ್ರಾನ್ಸ್ಪೋರ್ಟ್ ಹತ್ರ ಏನಾರ ಲೋಡ್ ಸೆಟ್ ಮಾಡ್ಕೊಂಡು ಬರೋಣ. ಬಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಬನ್ನಿ ಹೋಗ್ಬಿಡೋಣ. ಬೆಳಗ್ಗೆಯಿಂದ ಕಾದು ಸಾಕಾಯಿತು. ಸಂಜೆ 6 ಗಂಟೆ ಆಯಿತು, ಲೋಡ್ ಯಾವುದೂ ಬರಲಿಲ್ಲ. ಇನ್ನೇನು ಕೆಲಸ ಇಲ್ಲ. ಈಗ ಹೋಗಿ ಪಾರ್ಕಿಂಗ್ ಗಾಡಿ ಹಾಕೋದು, ಆಫೀಸವ್ರೇನೋ ಕೆಲಸ ಐತೆ ಬೇಗ ಹೋಗ್ಬಿಟ್ರಿ ಇವತ್ತು. ಇಲ್ಲಾಂದ್ರೆ ಅಲ್ಲೇ 8 ಗಂಟೆವರೆಗೂ ಟೈಮ್ ಪಾಸ್ ಮಾಡಿ ಬರ್ಬೋದಿತ್ತು. ಏನೂ ಮಾಡೋಂಗಿಲ್ಲ. ನಮ್ಮ ಫ್ರೆಂಡ್ ಇನ್ನೊಂದು ಗಾಡಿ ಐತೆ, 2 ಗಾಡಿ ಇಲ್ಲಿಂದ ಪಾರ್ಕಿಂಗ್ ಹತ್ರ ಹೋಗಿ ಹಾಕ್ಕೊಂಡು ಬೆಳಗ್ಗೆ ಎದ್ದು ಬರೋಣ. ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ.